ಪಟ್ಟಿಯಲ್ಲಿ ಹೆಸರು ಇಲ್ಲದೆ ಇರೋದಕ್ಕೆ ಅಸಮಾಧಾನದ ಪರ್ವ ಮತ್ತು ರಾಜೀನಾಮೆಯ ಪರ್ವ ಕಾಂಗ್ರೆಸ್ನಲ್ಲಿ ಸ್ಟಾರ್ಟ್ ಆಗುವಂತಹ ಸಾಧ್ಯತೆಗಳನ್ನು ತೋರಿಸ್ತಾ ಇದೆ. ಪ್ರಮುಖವಾಗಿ ಅಪ್ಪಾಜಿ ನಾಡಗೌಡ ಇವರು ವಿಚಾರದಲ್ಲೂ ಅಷ್ಟೇ ಸಚಿವ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಇಲ್ಲದೆ ಇರೋದಕ್ಕೆ MB ಪಾಟೀಲ್ ಷಡ್ಯಂತ್ರನೇ ಕಾರಣ ಅಂತೆಲ್ಲ ಆರೋಪಿಸಿದ್ದಾರೆ. ಇದಕ್ಕೆ ರಾಜಕಾರಣ ಅಂತ ಇದಕ್ಕೆ ನಾವು ಹೇಳೋದು, ಪಾಲಿಟಿಕ್ಸ್ನಲ್ಲಿ ಯಾರಿಗೆ ದೇವರು ಒಲಿತಾನೆ ಅನ್ನೋದು ಗೊತ್ತಾಗಲ್ಲ, ಎಲ್ಲವೂ ಮುಗಿದು ಹೋಗಿದೆ, ಪಕ್ಷನಿಷ್ಠರಿಗೆ ಮೋಸ ಆಗಿದೆ ಅಂತ ಮಾತನಾಡಿದರು. ಸಚಿವ ಸಂಪುಟದ ಕಸರತ್ತು ಎಲ್ಲೋ ಒಂದು ಕಡೆ ಹಿರಿಯ ಶಾಸಕರನ್ನ ಕಡೆಗಣಿಸಲಾಗಿದೆ ಅನ್ನೋ ಅಭಿಪ್ರಾಯಗಳು ಕೇಳಿಬರ್ತಿದೆ. ಹೀಗಾಗಿ ಅಸಮಾಧಾನಗಳು ಸ್ಫೋಟಗೊಳ್ತಿದ್ದಾವೆ. ಈ ಬಗ್ಗೆ ಮಾತಾಡಲಿಕ್ಕೆ ಹಿರಿಯ ಶಾಸಕರು ಅಪ್ಪಾಜಿ ನಾಡಗೌಡರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ತಾವು ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ. ಎಲ್ಲಿ ಕೊನೆ ಕ್ಷಣದಲ್ಲಿ ಹೆಸರು ಮಿಸ್ ಆಯ್ತಾ ಅಥವಾ ಇಂಟೆನ್ಷನಲ್ಲಿ ಬೇಕು ಅಂತಲೇ ತಮ್ಮ ಹೆಸರು ಕೈ ಬಿಟ್ರಾ ಹೇಗೆ ಅಂತ? ನೋಡಿ, ಮೊದಲನೇದಾಗಿ ಹೈಕಮಾಂಡ್ನಲ್ಲಿ ನನ್ನ ಬಗ್ಗೆ ಬಹಳ ಒಳ್ಳೆಯ ಅಭಿಪ್ರಾಯ ಇತ್ತು. ನಾನು ಆ ನಿರೀಕ್ಷೆಯಲ್ಲಿದ್ದೆ, ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದೆ. ಕೊನೆ ಗಳಿಗೆಯಲ್ಲಿ ಅದು ತಪ್ಪಬೇಕಾದ್ರೆ ಯಾರ್ದೋ ಒಂದು ಕೈವಾಡ ಇದೆ. ಕಾಂಗ್ರೆಸ್ ಪಾರ್ಟಿಯ ಹೆಸರು ಹೇಳ್ಕೊಂಡು ಅವಕಾಶವಾದಿಗಳು ಏನು ಸೇರ್ಕೋತಾರೆ, ಅವ್ರ ಕೈವಾಡ ಇದೆ ಇದರಲ್ಲಿ. ಯಾರು ಸರ್? ರಾಜ್ಯ ಕಾಂಗ್ರೆಸ್ ನಾಯಕರು ಅಥವಾ ಕೇಂದ್ರ ನಾಯಕರ ಕೈವಾಡ? ಅಲ್ಲಲ್ಲ, ಅದರಲ್ಲ ಮುಖ್ಯವಾಗಿ ಯಾವುದಿಲ್ಲ, ಬಿಜಾಪುರ ಜಿಲ್ಲೆಯದೇ ಕೈವಾಡ ಜಾಸ್ತಿ ಇದೆ. ಯಾಕಂದರೆ ಅವ್ರನ್ನ ಬೆಳೆಸಿದವ್ರು ನಾವು, ಅವರಿಗೆ ಟಿಕೆಟ್ ಕೊಡಿಸ್ತವ್ರು ನಾವು, ಕಾಲು ಬಿದ್ದು ಬಂಗಾರಪ್ಪಗೆ ರಾಜೀನಾಮೆ ಹೋಗೋದು ಟಿಕೆಟ್ ಕೊಡಿಸ್ತವ್ರು ನಾವು. ಅವ್ರ ತಂದೆ ಮಾಡಿದಂಥ ಒಂದು ಉಪಕಾರ ಇದೆ ಅಂತ ತಿಳ್ಕೊಂಡು ಇಲ್ಲಿವರೆಗೂ ಕೂಡ ಒಂದು ಶಬ್ದ ಮಾತಾಡದೆ, ಎಷ್ಟೇ ನಮಗೆ ತೊಂದರೆ ಆದರೂ ಕೂಡ, ಎಷ್ಟೇ ನಮಗೆ ಅಸಮಾಧಾನ ಆದರೂ ಕೂಡ ಎಲ್ಲ ರೀತಿಯಿಂದ ಹೊಂದಾಣಿಕೆಯಲ್ಲಿ ಹೋಗಬೇಕು. ರಾಜಕಾರಣದಲ್ಲಿ ಈ ರೀತಿ ಸರಿಯಲ್ಲ ಅಂತ ಹೋದಿವಿ. ಇವತ್ತು ಶಾಸಕರ ಅಸಮಾಧಾನ ಯಾವ ರೀತಿ ಇದೆ ಅನ್ನೋದರ ಝಲಕ್ ನೀವು ನೋಡ್ತಾ ಇದ್ರೆ, ಮುಂದುವರೆದು ದಿನೇಶ್ ಗುಂಡೂರಾವ್ ಅವರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಸೊ ಅವ್ರು ಏನು ಮಾತಾಡಿದ್ದಾರೆ ಅನ್ನೋದನ್ನ ಕೂಡ ನೋಡ್ಬಿಡೋಣ. ನಾನು ಸಚಿವ ಸ್ಥಾನದ ಬಗ್ಗೆ ನಿರೀಕ್ಷೆನೇ ಇಟ್ಟಿರಲಿಲ್ಲ, ಮಂತ್ರಿಮಂಡಲ ರಚನೆ ಆಗಿರೋದು ಖುಷಿ ವಿಚಾರ, ಬೇರೆಯವ್ರಿಗೆ ಅವಕಾಶ ಸಿಕ್ಕಿದೆ, ಒಳ್ಳೆಯದಾಗಲಿ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಹೇಳಿದಲ್ಲ, ನ್ಯೂಸ್ ಬಂದ್ರೆ ಸಾಕು ಅಂತ ಹೇಳಿದ್ನಲ್ಲಪ್ಪ. ನ್ಯೂಸ್ ಬಂದ್ರೆ ಸಾಕು, ಮಂತ್ರಿಮಂಡಲ ಆಗಿರೋದು ಒಳ್ಳೇದು. ಅದು ಬೇಡಿ, ಅವೆಲ್ಲ ನಮಗೆಲ್ಲ ಈಗ ಅದೆಲ್ಲ ವಿಷಯ ಗೊತ್ತಿಲ್ಲ. ಬಟ್ ಈಗ ಮಂತ್ರಿಮಂಡಲ ಆಗಿರೋದು ಭಾಳ ಒಳ್ಳೇದು. ಸ್ವಲ್ಪ ತಡ ಆಗಿತ್ತು, ಈಗ ಪೂರ್ತಿಯಾಗಿ ಆಗಿರೋದು ಒಂದು ಒಳ್ಳೆಯ ತೀರ್ಮಾನ ಅಂತಲೇ ಹೇಳ್ಬೇಕು ನಾವು. ನಾವೇನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಓಕೆ, ಪರವಾಗಿಲ್ಲ. ಇನ್ನು ಬೇರೆಯವ್ರಿಗೂ ಅನುಭವ ಸಿಗಬೇಕಲ್ಲಪ್ಪ, ಬೇರೆಯವ್ರಿಗೂ ಅನುಭವ ಸಿಗಬೇಕಲ್ಲ. ನಾವು ಇದ್ವಲ್ಲ 3 ವರ್ಷ ಮಂತ್ರಿಯಾಗಿ.